ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ. ಪದಿ ಪದಿ ಓ ಬಾರೆ ಸರಜಿ, ಬಾ ಬಾ ಕುಂತ್ಕ ಬಾ. ಏ ಪದ್ದಿ ಅಲ್ಲಕ್ಕ, ಪದ್ದಿನೇ ಕಾಣ್ತಿಲ್ಲ. ನೀನ್ ಪೂಜೆ ಮಾಡ್ತಾ ಇದೀಯ ಇವತ್ತು? ಅಯ್ಯೋ ಈಗಿನ ಕಾಲದವ್ರು ಎಲ್ಲಾನು ಏನು ಎಲ್ಲ ಉಪವಾಸ ಮಾಡ್ತಾರೆ, ಏನ್ ಮಾಡ್ತಾರೆ. ನಾನಿವತ್ತು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀನಿ. ಅದಕ್ಕೆ ಅವಳಿಗೆ ಹೇಳ್ದೆ, ನನ್ನ ಸೊಸೆ ಮನೆಯಾಳಿಗೆ ಉಪವಾಸ ಮಾಡೇ, ಮನೆಗೊಬ್ರು ಉಪವಾಸ ಮಾಡಿದ್ರೆ ಭಾಳ ಒಳ್ಳೇದಾಯ್ತದೆ ಅಂತ. ಇಲ್ಲ ಕಣತ್ತೆ, ನನ್ನ ಕೈಲಿ ಉಪವಾಸ ಇರೋಕ್ಕಾಗಕ್ಕಿಲ್ಲ ಅಂತ ಅಂತಾಳೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ, ನಾನು ಉಪವಾಸ ಇರಬೇಕಲ್ಲ. ಅದಕ್ಕೆ ಈಗ ನೋಡು, ಬೆಳಿಗ್ಗೆದೇನೆ ಎದ್ದು ಪೂಜೆ ಮಾಡಿ ಇವಾಗ ಉಪವಾಸ ಶುರು ಮಾಡಬೇಕು. ಆಗ್ಲೇನೇನೆ. ನೀನು ಉಪವಾಸ ಇರೋಕ್ಕಿಲ್ವೇನು? ಎಲ್ಲಿರನಕ ಉಪವಾಸವಾ ಯಪ್ಪ, ಹೊಟ್ಟೆಲ್ಲ ಹೊಸ್ದೋಯ್ತದೆ. ಮೊದ್ಲಿತ್ತಿದ್ವಿ ಶಿವರಾತ್ರಿಗೆ ಒಂದಿನ ಇರಕ್ಕೇನಿಯಾ ಸುಸ್ತಾಗೋಯ್ತೀವಿ ಅಂತದ್ರಾಗ ನಾನು ಈ ಏಕಾದಶಿ ಅದು ಇದು ಅಂತ ಹೇಳಿದ್ರೆ ನನ್ನ ಕೈಲಿರಕ್ಕಾಗಕ್ಕಿಲ್ಲ. ಎಂತ ಹುಡುಗಿಯರು ನನ್ನ ಮನೆ ಇವಂತೂ. ಬಾ ಕುಂತ್ಕ ಬಾ, ಪೊದ್ದಿ ದೇವಸ್ಥಾನಕ್ಕೆ ಹೋಗೋಳೆ, ಹಿಂಗೇನೆ ನೀಯ ಬತ್ತಾಳೆ. ಬಾ ಕುಂತ್ಕ ಬಾ, ನಾನು ತಟ್ಟೆ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಸರಿ ಕಣಕ್ಕ. ಏನೋ ಇವ್ರ ಅತ್ತೆ ಅನ್ನ ಮಾಡ್ತಾಳೆ ಏಕಾದಶಿಯ. ಅಯ್ಯಪ್ಪ, ನಮ್ಮ ಕೈಲಿ ಉಪವಾಸ ಇರಕ್ಕೆ ಆಗಕ್ಕಿಲ್ಲ ಬಿಡು. ಏನಕ್ಕ ಇಷ್ಟೊಂದು ಬಾಳೆ ಹಿಡ್ಕೊಂಡಿದ್ಯಾ? ಇವತ್ತು ಉಪವಾಸ ಅಲ್ವೇ, ಅದಕ್ಕೆ ಏನು ತಿನ್ನಂಗಿಲ್ವಲ್ಲ. ಹಣ್ಣು ಹಂಪಲ್ಲು ಇಂಥವೆಲ್ಲ ತಿಂದರೆ ಏನೂ ಆಗಕ್ಕಿಲ್ಲ. ಅದಕ್ಕೆ ಬಾಳೆಹಣ್ಣ ತಿನ್ಕತೀನಿ. ನಾನು ನನ್ನ ಮಗನ ನೆನ್ನೆ ಹೇಳಿದ್ದೆ, ನೋಡಪ್ಪ ನಾನು ಏಕಾದಶಿ ಉಪವಾಸ ಮಾಡಬೇಕು, ಒಂದು ಡಜನ್ ಬಾಳೆಹಣ್ಣು ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಸರಿ ಆಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು ಈಗ ತಂದಿಕ್ಕವನೇ. ಈಗ ತಿನ್ಕೋಬೇಕು. ನಿಂದಾಯ್ತೇನು ನಾಷ್ಟ? ಹ್ಞೂ ಕಣಕ್ಕ ಆಯಿತು. ಒಂಚೂರು ಇದಿತ್ತು, ಪುಳಿಯೋಗರೆ ಗೊಜ್ಜಿತ್ತು. ಅದಕ್ಕೆ ನೀನು ಅನ್ನ ಮಾಡಿಬಿಟ್ಟು ಹಾಗೆ ತಿಂದ್ಬಿಟ್ಟು ನನ್ನ ಗಂಡಂಗೂ ಕೊಟ್ಟು ತಿಂದು ಎಲ್ಲ ತೊಳೆದಾಕ್ಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಏನಾರ ಸಾರ್ಗಿರೇನಾರ ಮಾಡ್ಬೇಕಷ್ಟೇನೆ. ನೀನು ಕೊಡ್ತಿದ್ದೆ ಬಾಳೆಹಣ್ಣು ತಿನ್ನು ಅಂತ, ನೀನೇ ನಾಷ್ಟ ಮಾಡ್ಕೊಬಿಟ್ಟು ಬಂದಿದ್ದಿಲ್ಲ. ಇನ್ನೇನಲ್ವೇ, ನಾನಾದರೆ ಉಪವಾಸ ಇರಬೇಕು, ಬಾಳೆಹಣ್ಣು ತಿನ್ನಬೇಕು. ಪರವಾಗಿಲ್ಲ ತಿನ್ನಕ. ಅಯ್ಯೋ ಪಾಪ, ನೀವು ತಾನೇ ಉಪವಾಸ ಇದ್ದೀರಾ, ಇನ್ನು ಬಾಳೆಹಣ್ಣು ತಿನ್ನಲಿಲ್ಲ ಅಂದರೆ ಹೆಂಗೆ ಹೇಳು. ಹಣ್ಣು ಹಂಪಲ್ಲು ತಿನ್ಬೋದಂತೆ, ಹಂಗೆ ಹೇಳ್ತಾರೆ ಹೇಳು. ತಿನ್ನು ತಿನ್ನು. ಸುಮ್ಮನೆ ತೇಗ್ ಬರುತ್ತಷ್ಟೇ, ಏನು ಹೊಟ್ಟೆಗಿಟ್ಟೇನು ತುಂಬಿರಕ್ಕಿಲ್ಲ. ಬಾಕ, ಇನ್ನೇನೊಂದು 6-7 ತಿಂದಿನೋ ಬಾಳೆಹಣ್ಣು, ಎಲ್ಲಿ ಹೊಟ್ಟೆ ತುಂಬ್ತದೆ ಹೇಳು. ಬೆಳಿಗ್ಗೆ ನಾಷ್ಟ ತಿಂದಿಲ್ಲ ಅಂತಂದ್ರೆ ನೀನು ಏನು ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಏನೇ ಆಗಕ್ಕಿಲ್ಲ. ಅಲ್ಲ ಪೊದ್ದಿ ಯಾವ್ದು ಅನಿಸ್ತವನು ಕೊದ್ಲು, ನನಗೆ ಗೊತ್ತೇ ಇಲ್ವಲ್ಲ, ನನಗೆ ಒಳ್ಳೆ ಇಲ್ಲ. ಇಲ್ಲೇನೇನೆ ಹಿಂದೆಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಲ್ಲ, ಅಲ್ಲಿಗೇನೆ ಹೋಗವಳೆ. ಓ ಈಗೋ ಬಂದ್ಲು ಪೊದ್ದಿ. ಏನೇ ಪೊದ್ದಿ, ಒಂದು ಮಾತು ಹೇಳ್ದಿದ್ದಂಗೆ ಹಂಗೆ ನೀ ಹೋಗ್ಬಿಟ್ಟಿದ್ಯಲ್ಲ ದೇವಸ್ಥಾನಕ್ಕೆ? ಇಲ್ಲ, ನಮ್ಮ ಅತ್ತೆ ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ಹೇಳ್ತಾ, ಸರಿ ಮಾಡತ್ತೆ ಅಂತ ಅಂದು ಹಂಗೆ ನೆಲಗಿಲ್ಲ ಎಲ್ಲ ಒರೆಸಿ ಮಾಡಿ ಎಲ್ಲ ಮಾಡಿದ್ನ. ಸ್ನಾನನು ಮಾಡ್ಕಣ್ಣ, ಪೂಜೆ ಗೀಜೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಆದಮೇಲೆ ಇನ್ನೇನು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹಂಗೆ ಹೋಗ್ಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಪುಳಿಯೋಗರೆ ಎಲ್ಲ ಕೊಡ್ತಾ ಇದ್ರು. ಆಗ ನೋಡು ಪ್ರಸಾದನು ಸಿಕ್ತಾ, ಇಸ್ಕೊಂಡು ಬಂದೆ ನೆಟ್ಟಿಗೆ. ಕರೆದಿದ್ರೆ ಬತ್ತಿದ್ದೆ ನೀನುವೆ? ಹ್ಞೂ ಬರ್ದೆ, ಇನ್ನೇನು ನಾನು ಬತ್ತಾ ಇದ್ದೆ ಕರೆದಿದ್ರೆ. ಏನು ಕೊಟ್ರು ಪ್ರಸಾದ? ಪುಳಿಯೋಗರೆನಾ? ಕಣತ್ತೆ, ಪುಳಿಯೋಗರೆನೇ ಕೊಟ್ರು. ನೀವು ತಿನ್ನಂಗಿಲ್ವಲ್ಲ, 2 ಪ್ಲೇಟ್ ಇಸ್ಕೊಳ್ಳಿ ಅಂತ ಅನ್ಕೊಂಡೆ. ನೀವು ತಿನ್ನಲ್ಲ ಅಲ್ವಾ, ಇವತ್ತು ಈ ಉಪವಾಸ ಅಲ್ವಾ, ಏಕಾದಶಿ ಉಪವಾಸ, ಅದಕ್ಕೆ ನೀವು ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದೇ ಒಂದು ಪ್ಲೇಟ್ ಇಸ್ಕೊಬಿಟ್ಟು ಬಂದೆ. ಅಯ್ಯ ನಿನ್ನ ಯಾರು ಹೇಳಿದ್ದು? ನೋಡು, ಉಪವಾಸ ಇದ್ರೂನು ದೇವ್ರು ಪ್ರಸಾದ ಅಂತಂದ್ಮೇಲೆ ಕೊಟ್ಟ ಮೇಲೆ ಬ್ಯಾಡ ಅಂತ ಅನ್ಬಾರ್ದು. ತಿನ್ಕೋಬೇಕು, ಪ್ರಸಾದನ ಬಿಸಾಕ್ಬಾರ್ದು. ಈಗ ನೋಡು ದೇವಸ್ಥಾನಕ್ಕೆ ಹೋಗಿದ್ಯಾ, ನೀನೇನು ನಿನ್ನ ಮನೆ ಒಳಗಡೆ ಹೆಂಗೋ ಮಾಡಿಕ್ಕಿದ್ಯಾ, ತಿಂಡಿಯಾ ತಿನ್ಕತ್ಯಾ. ನಾನು ಏನು ತಿನ್ಕತೀನಿ, ತಕಬೈಲಿ ಪುಳಿಯೋಗರೆ ತಿನ್ಕತೀನಿ. ಅಕ್ಕ ಉಪವಾಸ ಮಾಡ್ತಾ ಇದೀಯೇನೋ? ಅಯ್ಯ ನಿನ್ನ ಉಪವಾಸ ಮಾಡಬೇಕು, ನಾನು ಉಪವಾಸನೇ ಇರೋದು. ನಾನು ಇನ್ನೇನೇನಾದ್ರು ತಿಂತಾ ಇದ್ದೀನಾ? ನೋಡು, ನಾನೇನು ತಿಂಡಿ ಪಂಡಿ ತಿಂತಾ ಇಲ್ಲ. ದೇವ್ರ ಪ್ರಸಾದಕ್ಕೆ ಒಂದಿಷ್ಟು ಪುಳಿಯೋಗರೆ ಕೊಟ್ಟವ್ರು ಅಷ್ಟೇನೆ. ಅಷ್ಟು ತಿಂದ್ರೆ ಏನು ಆಗಕ್ಕಿಲ್ಲ. ಕೊಡ್ಬಾರೆ ಪದ್ದಿ. ಹ್ಞೂ ತಗೊಳ್ಳಿ ಅತ್ತೆ ಪಾಪ, ಉಪವಾಸ ಅಂತೀರ, ತಿನ್ಕೊಳ್ಳಿ ಹೊಸಿ ಪ್ರಸಾದನಾದ್ರೂ. ನಾನಾರ ಒಳಗಡೆ ತಿಂಡಿಗನ ಇಟ್ಕೊಂಡಿದ್ದೀನಿ, ಮಾಡ್ಕೊತೀನಿ, ತಿನ್ ತಗೊಳ್ಳಿ. ಏನೇ ಹೇಳಿ ಸರೋಜಿ ನೀನು, ದೇವಸ್ಥಾನದ ಪ್ರಸಾದದ ರುಚಿನೇ ಬ್ಯಾರೆ ನೋಡು ಅಲ್ವೇ. ದೇವಸ್ಥಾನದ್ದು ಏನೋ ಒಂಥರ, ಮನೆಗೆ ಮಾಡಿದ್ರೆ ಇಂಥ ಟೇಸ್ಟು ಬರೋದೇ ಇಲ್ಲ ನೋಡು. ಏನೋ ಒಂಥರ ಸಂದಕ್ಕಿರ್ತದೆ ಪುಳಿಯೋಗರೆ. ಇನ್ನೇನು ಉಪವಾಸ ಮಾಡೋದು, ಅರ್ಧ ಡಜನ್ ಬಾಳೆಹಣ್ಣು ತಿನ್ಕೊಂಡ್ಲು, ಈಗಾಗಲೇ ಪುಳಿಯೋಗರೆ ತಿಂತಾವಳೆ, ಆದರೂ ಉಪವಾಸನೇ. ಅಲ್ಲ ಕಣಕ್ಕ, ಉಪವಾಸ ಅಂತ ಹೇಳ್ತಾ ಇದ್ದೆ. ಉಪವಾಸನೇನಮ್ಮ, ನಾನಂತೂ ಯಪ್ಪ ನನ್ನ ಸೊಸೆ ಅವಳೆ ಮನೆಯಾಳಿ, ಉಪವಾಸನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ಅವಳಂತೂ. ಯವ್ವ ನನಗಂತೂ ತಲೆ ಕೆಟ್ಟೋಗ್ಬಿಡ್ತದೆ. ಏನು ಮಾಡಲಿ, ನಾನು ಬೆಳಗ್ಗೆಯಿಂದ ಉಪವಾಸನೇ ಆತ. ಲೇಪದ್ದಿ ಲೇಪದ್ದಿ, ಏನು ಮಾಡ್ತಿದ್ಯೆ? ಸರಜಿಗೊಂದು ಲೋಟ ಕಾಪಿ ಇಕ್ಕೊಂಬಿಟ್ಟು ಬಾರೆ. ಇಗಳತ್ತೆ ಇಕ್ತಾ ಇವನಿ. ಓ ನಾನು ಉಪವಾಸ ಇದ್ದೀನಿ, ನನಗೂ ಒಂದು ಲೋಟ ದೊಡ್ಡ ಲೋಟದಾಗೆ ನೀ ಇಕ್ಕೊಬಿಟ್ಟು ಬಾ. ಇನ್ನೇನು ಕಾಪಿ ಕುಡಿದ್ರೆ ಏನಾಗಕ್ಕಿಲ್ಲ, ಉಪವಾಸ ಮಾಡ್ಬೇಕಾರೆ ಒಂದು ಲೋಟ ಕಾಪಿ ತಗೊಬಿಟ್ಟು ಬಾರೆ. ಹ್ಞೂ ಸರಿ ಅತ್ತೆ ಆಯ್ತು.
ಉಪವಾಸ ಮಾಡ್ಬೇಕಾರೆ ಹಾಲು ಕಾಪಿ ಗೀಪಿ ಏನು ಕುಡಿದ್ರು ಏನೂ ಆಗಕ್ಕಿಲ್ಲ. ಉಪವಾಸ ಮಾಡ್ತಿರ್ತೀವಲ್ಲ, ದೇವ್ರಿಗೆ ಗೊತ್ತಿರ್ತದೆ ಉಪವಾಸ ಮಾಡ್ತಾರೆ ಇವರು. ಪಾಪ ಏನೋ ತಿಂದಿರಕ್ಕಿಲ್ಲ, ಕುಡಿದ್ರೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ಏನು ಮಾಡಕ್ಕಿಲ್ಲ ದೇವರು. ನಾವಂತೂ ಅವತ್ತಿಂದನೂ ಹಿಂಗೇನಪ್ಪ ಉಪವಾಸ ಮಾಡೋದು. ಸರಿ ಕಣಕ್ಕ, ಮಾಡು ಮಾಡು. ಮತ್ತೆ ತಗೊಳ್ಳಿ ಕಾಪಿಯ. ಪದ್ದಿ, ನೀನು ಉಪವಾಸ ಮಾಡಕ್ಕಿಲ್ವೇನೆ? ಏ ಇಲ್ವೇ, ನಾನು ಉಪವಾಸ ಮಾಡಕ್ಕಿಲ್ಲ. ಇವತ್ತು ನೋಡು ಬರೀ ಸಾರ್ಸ ಗುಡ್ಸ ಪೂಜೆ ಸ್ನಾನ ಇದೇನೇನಿ ಆಗೋಗ್ಬಿಡ್ತು ನಂದಂತುನ್ವೆ. ಇನ್ನು ನಾನೀಗ ನೋಡು ಈಗ ತಾನೇ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಈಗ ನೋಡು ಒಗ್ಗರಣೆ ಹಾಕ್ಬಿಟ್ಟು ಬಂದಿದ್ದೀನಿ. ನೀರು ಕುದೀತಾ ಐತೆ, ರವೆ ಒಂದು ಒಯ್ದ್ಬಿಟ್ಟು ಹೊಸಿ ತಿನ್ಬೇಕು. ಆಗಲೇ 12 ಗಂಟೆ ಆಯ್ತಾ ಬಂತು. ಓ ಬುಡಮ್ಮ, ಉಪವಾಸ ಇರೋಕ್ಕಾಗಕ್ಕಿಲ್ಲ. ಆಗಕ್ಕಿಲ್ಲ ಹೇಳಿ. ಅದಕ್ಕೆ ನಾನು ತಿನ್ಕೊಬಿಡೋದತ್ತ. ಕುಡಿ ಕುಡಿ ಕಾಪಿಯ ಕುಡಿ. ನಾವು ಉಪವಾಸ ಇದ್ದಾಗ ಕಾಪಿನೂ ಕುಡಿಯಕ್ಕಿಲ್ಲ, ಏನೂ ತಿನ್ನಕ್ಕಿಲ್ಲ ಕಣಕ್ಕ. ಹಣ್ಣು ಹಂಪಲು ತಿನ್ನಕ್ಕಿಲ್ಲ, ಹಂಗಿದ್ಬಿಡ್ತೀವಿ ಬರೀ ನೀರು ಕುಡ್ಕೊಂಡು. ಎಂಥದ್ದು ಆಗಕ್ಕಿಲ್ಲ. ಉಪವಾಸ ಅಂತ ಹೇಳಿದ್ರೆ ಯಾರು ಹೇಳಿದ್ ನಿನಗೆ? ಉಪವಾಸಕ್ಕೆ ನೀನು ಒಂದು ಕಾಪಿನೂ ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಕುಡಿಬೋದು. ನೀನು ನೋಡು, ಕುಡ್ಕ ನೀನು ಕಾಪಿಯ. ಸುಡದೆ ತಂದ್ಬಿಟ್ಟವಳೆ. ಈಗಿನ ಕಾಲದ ಹೆಣ್ಮಕ್ಳು ಯಾರು ಉಪವಾಸ ಮಾಡೋಕ್ಕಿಲ್ಲ ಸರೋಜಿ. ನಮ್ಮ ಕಾಲದಾಗಮ್ಮ ಮಾಡ್ತಿದ್ದು ಉಪವಾಸಗಳು ಅಂದರೆ ಮನೆ ಮಕ್ಕಳು ಉಪವಾಸನೆ ನೀ ಗೊತ್ತೇನು? ಅವಾಗ ಒಂಥರ ಗಟ್ಟಿಗಿದ್ರು ಬಿಡಕ್ಕ. ಇವಾಗ ನಾವೆಲ್ಲನೂ ಎಲ್ಲಿ ಮೆತ್ವು, ನಾವು ಫ್ಯಾನೆ, ನಾವೆಲ್ಲ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಯಪ್ಪ ಬಿಡತ್ತ. ಬರ ಮಗ, ಬಾ. ಏನವು ಕಿತ್ಲಿಕಾಯೇ? ಕಣಮ್ಮ, ಸಣ್ಣ ಸಣ್ಣ ಒಂದು ಕಿತ್ಲಿಕಾಯಿ ಬಿಟ್ಟಿದ್ವು. ಅದಕ್ಕೆ ನೀನು ಇವತ್ತು ಹೆಂಗ ಉಪವಾಸ ಇತ್ತೀಯ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದೆ. ತಗ. ಯಪ್ಪ, ನಂಗೂ ಅಟ್ಟಸ್ಕೊಂಡಿತ್ತು. ಹಣ್ಣು ಪಣ್ಣು ಏನೂ ಇರಲಿಲ್ಲ ಮನೆಯಾಗೆ. ಬುಡತ್ತಗೆ ಹೆಂಗೋ ಇಷ್ಟು ಹಣ್ಣು ತಿಂದುಬಿಟ್ರೆ ಇವತ್ತು ಬೆಳಿಗ್ಗೆ 2, ಇವಾಗ 2, ಮಧ್ಯಾಹ್ನ ಒಂದು 2 ಗಂಟೆಗೆ 2, ರಾತ್ರಿ 2 ತಿನ್ಕೊಬಿಟ್ರೆ ಆಗೋಯ್ತು. ತಿನ್ನಮ್ಮ. ಇನ್ನ ಮನೆಯಾಗ ಉಪವಾಸ ಇನ್ನು ಯಾರು ಮಾಡ್ತಾರೆ? ನೀನು ಒಬ್ಳೆ ಅಲ್ವೇ ಮಾಡೋದು. ಮಾಡು ಹುಷಾರಾಗಿ ಎತ್ತಿಕೊಂಡು ತಿನ್ನು. ಈ ಪೊದ್ದಿ ಎಲ್ಲ ತಿನ್ಕೊಂಡೇ ಬಿಡ್ತಾಳೆ. ಅವಳಿಗಂತೂ ಕಿತ್ಲಿಕಾಯಿ ಅಂತ ಶಾನೆ ಇಷ್ಟ. ಇಲ್ಲಿ ಹೇಳು, ಆಳ್ಗೂ ಗೊತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ತಿನ್ನಕ್ಕಿಲ್ಲ. ತಿನ್ಕತೀನಿ ಹೇಳಿ ನಾನು. ಸರಿ ಕಣಮ್ಮ, ಆಯ್ತು. ಉಪವಾಸ ಅಲ್ವಾ, ನನ್ನ ಮಗಂಗೆ ಹಂಗೆ ನೆಲ್ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಅಂತನೂ ತಂದು ಕೊಡ್ತಿರ್ತಾನೆ. ತಿನ್ನು ಅಂತ ಹೇಳ್ಬಿಟ್ಟು. ಇವ ಮುನ್ಮಕ್ಕ ಮುಚ್ಚ ಅಲ್ಲ, ಉಪವಾಸ ಅನ್ಕೊಂಡು ಅರ್ಧ ಡಜನ್ ಬಾಳೆಹಣ್ಣು, ಸರಿಯಾಗಿ ಒಂದು ಪ್ಲೇಟ್ ಪುಳಿಯೋಗ್ರೆ, ಒಂದು ಅಡ್ಲೋಡ್ದ ಕಾಪಿ, ಈಗ ನೋಡಿದ್ರೆ ಕಿತ್ಲೇನು. ಇಂಥ ಉಪವಾಸನ ಯಾರು ಮಾಡೋಕ್ಕಿಲ್ಲ ಹೇಳು? ಎಲ್ಲರೂ ಮಾಡೋಕ್ಕಿಲ್ವಾ? ನಾನು ಮಾಡ್ತಿದ್ದೆ ಈ ಉಪವಾಸ. ಬೆಳಗ್ಗೆ ಇಷ್ಟು ಪುಳಿಯೋಗ್ರೆ ತಿನ್ಕೊಂಡು ಬಂದಿರೋಳು, ಮತ್ತು ನಂದು ಉಪವಾಸನೇ ತಾನೆ. ಎಲ್ಲ ಮುದುಕಿ ಕಾಕಿ ಮುದುಕಿ. ಇನ್ನೇನು ಸರೋಜಿ ಸಮಾಚಾರ? ಇರಬೇಕು ನೀವಂಗೆ ಉಪವಾಸವಾ? ಅಯ್ಯೋ, ನಿಮಗೆ ಗೊತ್ತಿಲ್ಲ, ದೇವ್ರು ಒಳ್ಳೇದು ಮಾಡೋಕ್ಕಿಲ್ಲ ನೀವು ಉಪವಾಸ ಇಲ್ಲ ಅಂತ ಹೇಳಿದ್ರೆ. ನೀನು ಮಾಡ್ತಿದ್ಯಲ್ಲ ಸಾಕು ಹೇಳಕ್ಕ, ಉಪವಾಸವಾ. ಪೊದ್ದಿ ಉಪ್ಪಿಟ್ಟು ವಾಸನೆ ಘಮ ಅಂತ ಐತೆ. ಪೊದ್ದಿ ಆಯ್ತೇನೆ ಉಪ್ಪಿಟ್ಟು? ಹೂವತ್ತೆ ಆಯ್ತು. ಅಬ್ಬಬ್ಬ, ತರಕಾರಿ ಎಲ್ಲ ಹಾಕ್ಬಿಟ್ಟು ಘಮ ಅನ್ನಂಗೆ ಮಾಡ್ಬಿಟ್ಟಿದ್ದೀನಿ ಅತ್ತೆ. ತುಪ್ಪ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಇವತ್ತು ಉಪ್ಪಿಟ್ಟೆ ಮಾಡು ಅಂತ ಹೇಳಿದ್ದು. ನಾನು ಒಂದತ್ತಲ್ವಾ, ಅದಕ್ಕೆ ಬೇರೆವೆಲ್ಲ ಮಾಡಿದ್ರೆ ತಿನ್ನಂಗಿಲ್ಲ. ಉಪ್ಪಿಟ್ಟಾದರೆ ತಿನ್ಕೋಬೋದಲ್ಲ ಒಂದತ್ತಿರೋರು, ಅದಕ್ಕೇನೆ ಉಪ್ಪಿಟ್ಟೆ ತರಕಾರಿ ಹಾಕಿ ತುಪ್ಪ ಹಾಕಿ ಮಾಡು ಅಂತ ಹೇಳಿದ್ದು. ಕೊಡು ತಿನ್ನಿಯತ್ತೆ. ಉಪ್ಪು ಗಿಪ್ಪೆಲ್ಲ ಸಾಕಾ ಬೇಕಾ ನೋಡಿ. ಆಯ್ತು. ಯಾಕೆ ತಲೆನೋಯ್ತಾಯ್ತಾ? ತಲೆ ಮೇಲೆ ಕೈ ಇಕ್ಕೊಬಿಟ್ಟಿದ್ಯಾ? ತಲೆನೋಯ್ತಿಲ್ಲ, ತಲೆ ಕೆರ್ಕೊಳಂಗಾಯ್ತೈತೆ. ಇವತ್ತು ಉಪವಾಸ ಅಲ್ವಾ, ಅದಕ್ಕೆ ಉಪ್ಪಿಟ್ಟು ತಿನ್ಬೋದು. ಬೇರೆ ಇನ್ನೇನು ತಿನ್ನಂಗಿಲ್ವಲ್ಲ, ಅದಕ್ಕೆ ನಾನು ಸಸ್ಯಗೆ ಹೇಳಿದ್ದು ಉಪ್ಪಿಟ್ಟೇ ಮಾಡು ಅಂತ ಹೇಳ್ಬಿಟ್ಟು. ನೋಡು ಘಮ ಮಾಡ್ಬಿಟ್ಟವಳೆ. ಉಪ್ಪಿಟ್ಟು ತಿನ್ಕೊಬಿಟ್ರೆ ಆಯ್ತು. ಲೆಪ್ಪದ್ದಿ, ಸರಜಿಗೂ ಒಂದು ಪ್ಲೇಟ್ ಹಾಕಬಿಟ್ಟು ಬಾರೆ. ಇಗಳತ್ತೆ ಹಾಕತ್ತಾ ಇವನಿ. ಸರಜಿ ತಗಳೆ, ನಿನಗೊಂದು ಪ್ಲೇಟ್ ತಗೊಬಿಟ್ಟು ಬಂದಿದ್ದೀನಿ. ಯವ್ವ ಬೇಡ ಕಣವ, ಒಡ್ ತುಂಬೋಯ್ತು ನನಗಂತೂ. ಯಾಕೆ ನೀನು ಉಪವಾಸ ಮಾಡ್ತಾ ಇದೀಯಾ? ನಿಮ್ಮ ಅತ್ತೆ ಲೆಕ್ಕಕ್ಕೆ ಹೋದ್ರೆ ಉಪವಾಸ ಮಾಡ್ತಾ ಇದ್ದಂಗೆ ಲೆಕ್ಕ ನಾನು. ಯಾರೆಲ್ಲ ಹಿಂಗ ಉಪವಾಸ ಮಾಡೋರೆ ಹೇಳ್ರಪ್ಪ. ಅಕ್ಕಪಕ್ಕದ ಮನೆಗೆಲ್ಲ ನೋಡಿರ್ತೀರ. ನಾನಂತೂ ನಿಜವಾಗೂ ನೋಡಿವ್ನಿ. ಈ ಶಿವರಾತ್ರಿ ಇವಾಗ ಉಪವಾಸ ಅಂತ ಹೇಳ್ತಾರೆ. ಅವಲಕ್ಕಿ, ಉಪ್ಪಿಟ್ಟು, ಬಾಳೆಹಣ್ಣು, ತಮಟ, ಆಮೇಲೆ ರಸಾಯನ, ಅದು ಇದು ಎಲ್ಲ ತಿಂತಾರೆ. ಉಪವಾಸ ಮಾಡ್ತಿದ್ದೀನಿ ಅಂತಾರೆ. ನಿಜವಾಗೂ ನನಗೆ ಎಷ್ಟು ನಗ ಬರ್ತದೆ ಅಂದರೆ ಉಪವಾಸ ಅಂತ ಕೇಳಿಸ್ಕೊಬಿಟ್ಟು. ಅಪ್ಪ ದೇವ್ರೆ, ನಿಜವಾಗೂ ನಗ ಬರ್ತದೆ. ಯಾರೆಲ್ಲ ಇಂಥವ್ರ ನೋಡಿದಿರಾ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸ್ರಪ್ಪ. ನಾನಂತೂ ನಿಜವಾಗೂ ನೋಡಿದ್ದೀನಿ. ನಾನು ಒಂದೇ ಒಂದ್ಸಲ ಉಪವಾಸ ಮಾಡಿದ್ದೆ, ಒಂದು ತೊಟ್ಟು ನೀರು ಕುಡಿದಂಗೆ. ಅಪ್ಪ ಮಧ್ಯರಾತ್ರಿನ 3 ಗಂಟೆ ಬೆಳಗಿನ ಜಾವ ಅನಿಸುತ್ತೆ. ಎಲ್ಲ ಹೊಟ್ಟೆಲ್ಲ ತೊಡಸ್ದಂಗಾಗಿ ಗ್ಯಾಸ್ಟ್ರಿಕ್ ಜಾಸ್ತಿ ವಾಮಿಟ್ಟೆ ಬಂದ್ಬಿಡ್ತು. ಅವತ್ತೇ ಲಾಸ್ಟ್. ನಾನು ಎಂದೂ ಉಪವಾಸ ಮಾಡಲ್ಲ ನಾನು.
ಈ ಥರ ಉಪವಾಸ ಆದರೆ ದಿನ ಮಾಡ್ಬೋದು. ನಿಜವಾಗ್ಲೂ ಏನೋ ತಿಂದಿದ್ದಂಗಿರೋ ಉಪವಾಸ ಕಷ್ಟ. ಯಾರೆಲ್ಲ ನೋಡಿದ್ದೀರಾ ಈ ಥರ ಉಪವಾಸ ಮಾಡೋದನ್ನ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ.